ಬಾಕೋಳ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾರತೀಯ ಪರಿಸರವಾದಿ ತಿಮ್ಮಕ್ಕ. ನನ್ನನ್ನು ಪರಿಸರ ಎಂದು ಕರೆಯುತ್ತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿದ್ದೆ. ನನ್ನ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ನನಗೆ ಮದುವೆಯಾಗಿ ಎಷ್ಟೋ ವರ್ಷ ಆಯಿತು, ಮಕ್ಕಳೇ ಇಲ್ಲ. ಅದಕ್ಕೆ ನಾನು ಊರ ಬೀದಿಯಲ್ಲಿ 384 ಆಲದ ಮರ ಸಸಿಗಳನ್ನು ನೆಟ್ಟೆ. ಅವೇ ನನ್ನ ಮಕ್ಕಳು ಎಂದು ಜೀವಿಸಿದೆ. ಕಡಿಬೇಡ್ರಪ್ಪ, ಕಡಿಬೇಡ್ರಿ, ಕಡಿದು ನೀವೇನು ಮಾಡ್ತೀರಾ ಅಂತ. ಇದ್ಯಾವುದು ಕೊರೋನಾ ಅಂತ ರೋಗ ಬಂದಾಗ ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನಗಳು ಸತ್ತು ಹೋದರು. ಅದಕ್ಕೇನಪ್ಪ ಮರಗಳನ್ನು ಬೆಳೆಸಬೇಕು. ಹೋಗಿ ನಿಮಗೆ ಯಾವಾಗ ಬುದ್ಧಿ ಬರ್ತೋ ಗೊತ್ತಿಲ್ಲ. ಹೋಗಿ ಮಕ್ಕಳೇ, ನೀವು ಮರ ಗಿಡ ಎಲ್ಲ ಬೆಳೆಸಿ. ಇದನ್ನೇ ನೋಡಿಬಿಟ್ಟು ಆ ಸರ್ಕಾರದವರು ನನ್ನನ್ನು ಕರೆದ್ಬಿಟ್ಟು ಯಾವುದೋ ಪ್ರಶಸ್ತಿ ಎಲ್ಲ ಕೊಟ್ಟರು. ಆಮೇಲೆ ಇಷ್ಟು ಉದ್ದ ಹೆಸರೇನು ಇಟ್ಟಿದ್ರು, ಅದ್ಯಾವುದೋ ಸಾಲು ಮರದ ತಿಮ್ಮಕ್ಕ ಅಂತ ಇಟ್ಟಿದ್ರು. ಅದ್ಯಾವುದೋ ಪ್ರಶಸ್ತಿ ಕೊಟ್ರಲ್ವಾ, ಅದು ರಾಷ್ಟ್ರೀಯ ಪೌರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ. ಇಂಡಿಯಾ ಪ್ರಿಯ. ನನಗೆ ಓದು ಬರಲ್ಲ. ಧನ್ಯವಾದಗಳು.